ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈಗ ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥ ಒಂದು ವಿಡಿಯೋ ಅಂದರೆ ವಾಯುವಿಳಂಗ ಎನ್ನುವ ಒಂದು ಅಮೂಲ್ಯವಾದ ಒಂದು ಔಷಧ ಮತ್ತು ಆಹಾರ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಾನೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಈ ಹಿಂದೆ ಕೂಡ 2-3 ವಿಡಿಯೋ ನಾನು ಮಾಡಿ ಹಾಕಿದ್ದೀನಿ. ಇದ್ರ ಗಿಡ ಸಮೇತ ಮತ್ತು ಇದು ವಾಯುವಿಳಂಗದ್ದು ಏನೇನು ಉಪಯೋಗಗಳಿದೆ, ಆರೋಗ್ಯ ಲಾಭಗಳಿದೆ ಅಂತ ಹೇಳಿ. ಈಗ ಮತ್ತೆ ನನಗೆ ಆ ವಿಡಿಯೋ ನೋಡಿಬಿಟ್ಟು ಒಂದಷ್ಟು ಇದನ್ನು ಕಳಿಸಿ, ವಾಯುವಿಳಂಗ ಎಲ್ಲೂ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳಿ, ನಾ ಗ್ರಂಥಿಕೆ ಅಂಗಡಿಲೆಲ್ಲ ನೋಡಿ ಸಿಕ್ಕಿಲ್ಲ ಅಂದರೆ ನಾನು ಕಳಿಸ್ತೀನಿ ಅಂತ ಒಂದು 10-15 ಜನಕ್ಕಂತೂ ಕಳಿಸಿದ್ದೀನಿ. ಇದು ಎಷ್ಟು ಹಗುರವಾಗಿರುತ್ತೆ ಅಂತ ಹೇಳಿದ್ರೆ, ನೋಡೋಕ್ಕೆ ಒಂದು ಕಾಳುಮೆಣಸು ಥರ, ಇಡೀ ಬೋಳ್ ಕಾಳು ಥರ ಇರುತ್ತೆ ನೋಡಿ. ಇದು ಇಷ್ಟು ಈ ಥರ ಇರುತ್ತೆ, ತುಂಬ ಹಗುರವಾದ ಇದು ಏನಪ್ಪ, ಇದ್ರ ಆರೋಗ್ಯ ಲಾಭಗಳು ಹಲವಾರು ಇದ್ದರೂ ಕೂಡ ನಮಗೆ ಒಂದು ಕಾಮನ್ನಾಗಿ ಸಾಮಾನ್ಯವಾಗಿ ಬರೋಂಥ ಏನು ವಾತ ಪಿತ್ತ ಕಫದಿಂದ ನಮಗೆ ಆರೋಗ್ಯದ ಒಂದು ಅಸಮತೋಲನ ಉಂಟಾಗುತ್ತೆ. ಈ ವಾತ ಅನ್ನೋದು ದೇಹದಲ್ಲಿ ಸೇರಿಕೊಂಡಾಗ ವಾತಕ್ಕೂ ವಾಯುವಿಗೂ ವ್ಯತ್ಯಾಸ ಇದೆ. ವಾಯು ಅದು ಗ್ಯಾಸ್ಟ್ರಿಕ್ಕು ಅದೆಲ್ಲ ಬೇರೆ. ಇದು ವಾತ ಅಂದರೆ ಸುಮ್ಮನೆ ಏನೋ ಒಂದು ಆಹಾರ ವ್ಯತ್ಯಾಸ ಅಥವಾ ನರನಾಡಿಗಳ ದೋಷದಿಂದ ನಮಗೆ ಒಂದು ನರ ಹಿಡ್ಕೊಳ್ಳೋಂಥದ್ದು, ಕಾಲು ಸ್ವಲ್ಪ ಕಾಲಿನ ಪಾದ ಮತ್ತು ಇಡೀ ಕಾಲು ಮಂಡಿಯಿಂದ ಕೆಳಗೆಲ್ಲ ತುಂಬ ಸ್ವೆಲ್ಲಿಂಗ್ ಬಂದು ಊದ್ಕೊಂಡು ಏನೋ ಒಂದು ನಮಗೆ ಏನು ಚೆನ್ನಾಗಿದ್ವಲ್ಲ ನೆನ್ನೆ ಇಲ್ಲ ಇವತ್ತೇನಾಯಿತು ಅಂತ ಗಾಬರಿಗೆ ಒಳಪಡೋಂಥದ್ದು ಆಗುತ್ತೆ. ಆದರೆ ಅದಕ್ಕೆ ಹೆದರಬೇಕಾಗೇ ಇಲ್ಲ. ಈ ವಾಯುವಿಳಂಗ ಅನ್ನೋದು ನಮ್ಮ ದೇಹದಲ್ಲೇ ಉಸಿರು ಮೇಲೆ ಹೋಗೋದು, ಕೆಳಗೆ ಉಸಿರಾಟದ ಕ್ರಿಯೆ ನಮಗೆ ಸರಾಗವಾಗಿದ್ದಾಗ ಅಂಥದ್ದೇನು ವ್ಯತ್ಯಾಸ ಆಗಲ್ಲ. ಕೆಲವು ಸಲ ಉಸಿರು ಹಿಡ್ಕೊಂಡಂಗೆ ಆಗೋದು, ಮತ್ತು ಏಕದಮ್ಮು ರಾತ್ರಿ ಎಲ್ಲೋ ನಾವು ಒಂದು ಜರ್ನಿ ಹೋಗಿ ಬರ್ತೀವಿ, ಒಂದು ಪ್ರಯಾಣ ಹೋಗಿ ಬರ್ತೀವಿ, ಆವಾಗ ಇದಕ್ಕಿದಂಗೆ ಕಾಲು ಪಾದ ಎಲ್ಲ ದಪ್ಪ ಊದೋದು, ಸ್ವೆಲ್ಲಿಂಗ್ ಅಂತಾರದು, ಊದೋದು, ಯಾವುದೋ ಆಹಾರ ತಿಂದಾಗ ಅಲರ್ಜಿ ಆಗೋದು. ಮುಖ್ಯವಾಗಿ ನಮಗೆ ಇದನ್ನು ರಕ್ತ ಶುದ್ಧೀಕರಣಕ್ಕೆ ತುಂಬ ಉಪಯೋಗ ಆಗೋಂಥದ್ದು. ಹಾಗೆ ಜೀರ್ಣಕ್ರಿಯೆ ಸುಧಾರಿಸೋದು. ಜೀರ್ಣಕ್ರಿಯೆ ಯಾವಾಗಲ್ಲ, ಯಾವುದೋ ಒಂದು 2-3 ಆಹಾರ ವ್ಯತ್ಯಾಸ, ದಿನನಿತ್ಯ ತಿಂತಿರೋ ಆಹಾರದಲ್ಲಿ ಏನೋ ವ್ಯತ್ಯಾಸ ಆದಾಗ ಜೀರ್ಣ ಯಾಕೋ ಆಗಿಲ್ಲ, ನಮ್ಗೆ ಬೇಡ, ಊಟ ಬೇಡ, ಏನೂ ತಿನ್ನಂಗೆ ಆಗ್ತಿಲ್ಲ, ಹೊಟ್ಟೆ ಉಬ್ಬರ ಬರ್ತಾಯಿದೆ, ಆಮೇಲೆ ಕೈಕಾಲು ಪಾದ ಮತ್ತು ಮುಖ ಎಲ್ಲ ಉದ್ದಂಗೆ ಆಗೋದು, ಏನೋ ಒಂದು ಸಣ್ಣ ಕೂದಲು ಹಿಂಗೆ ಬಂದರೆ ಗುಳು 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 ಅಂದಂಗೆ ಆಗೋದು, ಹೊಟ್ಟೆ ಕಚ್ಚಿದಂಗೆ ಆಗೋದು, ಇಂಥದ್ದೆಲ್ಲ ಆದಾಗ ಅದು ವಾತ ಪ್ರಕೋಪ ಅಂತ ಹೇಳಿ. ಆಮೇಲೆ ರಾತ್ರಿ ಮಲಗಿದಾಗ ಒಂದು ನರ ಹಿಡ್ಕೊಂಡು ಹೀಗೆ ಈ ಕಡೆಯಿಂದ ಆ ಕಡೆಗೆ ಹೋದಂಗೆ ಆಗುತ್ತೆ ಕಾಲಲ್ಲೇ. ಆಮೇಲೆ ಸಡನ್ನಾಗೆ ಎಷ್ಟೋ ಸಲ ನಾವು ಹಿಂಗೆ ತಿರುಗಿ ನೋಡ್ತೀವಿ, 100 ಸಲ ಮಾಡ್ತೀವಿ, ಏನೂ ಹೋಗಲ್ಲ. ಒಂದೊಂದು ಸಲ ಏನಾಗ್ಬಿಡುತ್ತೆ, ತಿರುಗಿರ್ತೀವಿ ಅಷ್ಟೇ, ಇಲ್ಲಿ ಕುತ್ತಿಗೆ ಚಳಕ್ ಅಂತ ಹಿಡ್ಕೊಂಡ್ಬಿಟ್ಟು ಅದ್ರದ್ದು ಯಾತನೆ ಅಂತೂ ಬೇಡ, ಆ ಥರ ಎಲ್ಲ ಆಗುತ್ತೆ. ಇದೆಲ್ಲ ಏನಂದರೆ ದೇಹದಲ್ಲಿ ವಾತದೋಷದಿಂದ ಆಗೋಂಥದ್ದು. ಇದಕ್ಕೆಲ್ಲ ಒಂದು ಬೆಸ್ಟು ಒಂದು ಆಹಾರ ಅಂತ ಹೇಳಿದ್ರೆ, ಇದನ್ನು ಔಷಧಿ ಅನ್ನೋಕ್ಕಿಂತ ನಾನು ಆಹಾರ ಅಂತ ಹೇಳ್ತೀನಿ. ಇವಾಗ ನೋಡಿ, ಟೀ ಕಾಫಿ ಎಲ್ಲ ಕುಡಿಯೋಕ್ಕೆ ನಮ್ಗೆ ಯಾವ ಡಾಕ್ಟ್ರು ಹೇಳಲ್ಲ. ಹಾಗೆ ಇದ್ರದ್ದೊಂದು ಒಳ್ಳೆ ಕಷಾಯ ಮಾಡಿ ನೀವು ಕುಡಿದ್ಬಿಟ್ರೆ, ರಾತ್ರಿ ಬೆಳಕಾಗೋದ್ರೊಳಗೆ ನೀವು ಯಾವುದೇ ಪ್ರಯಾಣ ಹೋಗಿರ್ರಿ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾ 4-6 ಗಂಟೆ ನಮಗೆ ಗೊತ್ತಿಲ್ಲದೆ ಆ ಬಿಸ್ನೆಸ್ಸಲ್ಲಿ ತಲ್ಲೀನರಾಗ್ಬಿಟ್ಟು ನಾವು ಕೂತ್ಕೊಂಡ್ಬಿಟ್ಟಿರ್ತೀವಿ. ಆವಾಗ ಕಾಲೆಲ್ಲ ಭಾರ ಆದಂಗೆ ಆಗೋದು, ಅದು ಮತ್ತು ಕಾಲು ಪಾದ ಎಲ್ಲ ಊದ್ದಂಗೆ ಆಗೋದು, ಈ ಕೈ ಬೆರಳು ಎಲ್ಲ ಊದ್ದಂಗೆ ಆಗೋದು, ಸ್ವಲ್ಪ ಎಲ್ಲ ಚೆಟ್ಟಬೇಕು. ಹೀಗೆ ಚೆನ್ನಾಗಿ ಚೆಟ್ತಾ ಇದ್ದರೆ ಏನಾಗಲ್ಲ, ಕೈ ಕಾಲೆಲ್ಲ ಕೆಲವರಿಗೆ ಸುಮ್ಮನೆ ಊದ್ಬಿಡುತ್ತೆ, ಆಮೇಲೆ ಇಲ್ಲೆಲ್ಲ ಊದ್ಕೊಂಡ್ಬಿಡುತ್ತೆ, ಹೀಗೆಲ್ಲ ಆಗುತ್ತೆ. ಅದಕ್ಕೇನು ಹೆದರಂಥದ್ದು ಏನಿಲ್ಲ. ಇದು ಒಂದು ಒಳ್ಳೆ ಕಷಾಯ ಮಾಡಿ, ಇದನ್ನು ಹಗುರವಾಗಿರುತ್ತೆ, ಇದು ವಾಯುವಿಳಂಗ ಅಂತ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು, ಕ್ಲೀನಾಗೇ ಇರುತ್ತೆ ಇದು ಮಾಡಿ, ಒಂದು ಸ್ವಲ್ಪ ಟೀ ಪುಡಿ ಥರ ಜಜ್ಕೊಂಡು ನೀವು ದಿನ ಮಾಡಿ ಕುಡಿಯೋಂಗಿದ್ರೆ ವಾರದಲ್ಲಿ ಒಂದು 2-3 ಸಲ ಕುಡಿದ್ರೆ ಸಾಕು. ಒಂದು ಸ್ಪೂನಷ್ಟು ಈ ಥರ ಹಾಕ್ಕೊಂಬಿಟ್ಟು ಒಂದು ಕುಟ್ಟಣಿ ಒಳಗೆ ಜಜ್ಜಿಬಿಟ್ಟು, ಅಥವಾ ಇಷ್ಟು ನಿಮ್ಮಲ್ಲಿ ಇತ್ತು ಅಂದರೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ, ತರಿ ಅದನ್ನು ನಾವು ಮಾಡಿಕೊಂಡು, ಟೀ ಪುಡಿ ಇರುತ್ತಲ್ಲ, ಟೀ ಪುಡಿ ಥರ ಅದನ್ನು ಮಾಡಿಕೊಂಡು 1 ಲೋಟ ನೀರು
ಇಟ್ಬಿಟ್ಟು ಅದಕ್ಕೊಂದು ಅರ್ಧ ಸ್ಪೂನಷ್ಟು ಇದು ಹಾಕಿ, ಏನು ತರಿ ಇದು ಪುಡಿ ಮಾಡಿರ್ತೀರಲ್ಲ ಅದನ್ನು ಹಾಕಿ ಕುದಿಸಿ ಒಂದು 3/4 ಲೋಟ ಬರೋ ಹಾಗೆ ಒಂದು ಒಳ್ಳೆ ಕಷಾಯ ಮಾಡಿ. ನೋಡಿ ನಾನು ಈಗ ಮಾಡಿದ್ದೀನಿ, ಇದು ತೋರಿಸ್ತೀನಿ. ಇದಕ್ಕೆ ಕುದಿಯೋಕ್ಕೆ ಇಟ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಹಾಲು ಸೇರಿಸ್ಕೊಂಡು ಕುಡಿತೀನಿ. ರುಚಿಯಾಗುತ್ತೆ ಮತ್ತು ತುಂಬ ರುಚಿ ಇರುತ್ತೆ ಇದು ಯಾವಾಗ ಕುಡಿಬೇಕು ಅಂತ ಹೇಳಿದ್ರೆ, ನೀವು ರಾತ್ರಿ ಎಲ್ಲ ಊಟದ ನಂತರ ನೀವು ಯಾವುದೇ ಊಟ ಮಾಡಿ, ಏನೇ ಊಟ ಮಾಡಿ, ಅದಕ್ಕೇನು ಪಥ್ಯ ಅಂತ ಇಲ್ಲ, ರಾತ್ರಿ ಮಲ್ಗೋ ಟೈಮಿಗೆ ಒಂದು ಬಿಸಿ ಇದು ಒಂದು ಲೋಟ ಕುಡಿದ್ಬಿಟ್ಟು ನೀವು ಒಳ್ಳೆ ನಿದ್ರೆ ಮಾಡಿ ಬೆಳಗ್ಗೆ ಏಳಷ್ಟೊತ್ತಿಗೆ ನಿಮ್ಮದು ಊದಿದ್ದು ಕಾಲಿನ ಪಾದ ಆಗಲಿ, ಆಮೇಲೆ ಹೊಟ್ಟೆ ಒಳಗೆ ಗುಳುಗುಳು ಅಂದಂಗೆ ಆಗೋದು, ಹೊಟ್ಟೆ ಒಳಗೆ ಕಚ್ಚಿದಂಗೆ ಆಗೋದು, ಎಳೆ ಮಕ್ಕಳಿಗೆ ಸಣ್ಣ ಮಕ್ಳಿಗೆ ಸಹಿತ ಹೊಟ್ಟೆಲಿ ಹುಳ ಅಂತ ಆಗುತ್ತೆ ನೋಡಿ, ಈ ಜಂತು ಹುಳ ಅಂತ ಕರಳೊಳಗೆಲ್ಲ ಆಗೋದು, ಅದಕ್ಕೂ ಬೆಸ್ಟು ಇದು. ಚೆನ್ನಾಗಿರುತ್ತೆ, ಇದೇನು ಕಹಿ ಇರಲ್ಲ, ಏನಿಲ್ಲ, ಕುಡಿಬೋದು. ಇದೊಂದು ವಾಯುವಿಳಂಗ ಉಪಯೋಗಿಸಿ ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಾನು ಹೇಗೆ ಆ ಕಷಾಯ ಮಾಡಿದ್ದು ತೋರಿಸ್ತೀನಿ. ಸೇಮ್ ಟೀ ಪುಡಿ ಥರ ಕುದಿಸ್ಕೊಳ್ಳೋದು ನೋಡಿ. ಇವಾಗ ನಾನು ಈ ಥರ 1 ಕಪ್ಪು ಮಾಡ್ಕೊಂಡಿದ್ದೀನಿ. ನಂದು ಊಟ ಆಯಿತು, ನಾನು ಇವಾಗ ಕುಡಿಯೋದು ನೋಡಿ. ಈ ಥರ ಕಪ್ಪುಗೆ ಇರುತ್ತದೆ, ಈ ಥರ ಕಪ್ಪುಗೆ ತೋರ್ಸೋಕ್ಕೆ, ಅಂದರೆ ವಾಯುವಿಳಂಗದ ಕಲ್ಲರೇ ಇರುತ್ತದು. ಮಾಡಿಕೊಂಡು ಹೀಗೆ ಕುಡಿಯೋದು ತುಂಬ ರುಚಿ ಇರುತ್ತೆ. ಇದು ತುಂಬ ರುಚಿ ಅಂದರೆ ನಮಗಂತೂ ಇದು ಇಷ್ಟ ಆಗುತ್ತೆ. ಊಟ ಆಗ್ತಿದ್ದಂಗೆ ವಾರದಲ್ಲಿ ಒಂದು 2-3 ಸಲ ಮಾಡಿ ಕುಡಿತೀವಿ. ಕೈಯೆಲ್ಲ ಮೊದಲು ಅದೇ ಇದಿರೋದು, ನಾವು ಸ್ವಲ್ಪ ಮಣ್ಣು ಕೆಲಸ ಎಲ್ಲ ಮಾಡ್ತೀವಿ, ಕೈಯೆಲ್ಲ ಸ್ವಲ್ಪ ಚೆಟ್ಟಬೇಕು. ಹೀಗೆ ಕೈಯೆಲ್ಲ ಹೀಗೆ ಸುಕ್ಕು ಬಂದರೆ ನಮಗೆ ಏನು ವಾತ ಗೀತ ಇಲ್ಲ ಅಂತ ಹೇಳಿ, ಈ ಥರ ನಾವು ಕಷಾಯವನ್ನು ಮಾಡಿಬಿಟ್ಟು ನೀರೆಲ್ಲ ಕುದಿಸೋದು, ಒಂಚೂರು ಬೆಲ್ಲ ತುಂಡು ಹಾಕ್ಕೊಳ್ಳೋದು, ಕುಡಿಯೋದು ಅಷ್ಟೇ ನೋಡಿ. ಈ ಥರ ಇರುತ್ತೆ ಕಪ್ಪುಗೆ. ಮಾಡ್ತಿರಲ್ಲ ನೀವು ಕೂಡ. ನಿಮ್ಮ ಊರಿನ ಗ್ರಂಥಿಕೆ ಅಂಗಡಿ ಅಂತ ನಾರು ಬೇರು ಸಿಗೋ ಅಂಗಡಿ ಎಲ್ಲ ಇರುತ್ತೆ ನೋಡಿ, ಆ ಗ್ರಂಥಿಕೆ ಅಂಗಡಿ ಒಳಗೆ ನಿಮಗೆ ಸಿಗುತ್ತೆ. ಈ ಥರ ಎಲ್ಲ ಡಬ್ಬಿಲಿ ಹಾಕಿಟ್ಟಿರ್ತಾರೆ, ಕಾಣಂಗೆ ಇರುತ್ತೆ. ಒಂದು 100 ಗ್ರಾಮ್ ನೀವು ತಂದ್ಕೊಂಡ್ರೆ ಸಾಕು. ಇದೊಂದು ಸ್ವಲ್ಪ ಇತ್ತೀಚೆಗೆ ಎಲ್ಲರೂ ಬಳಸೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಆಗಿದೆ, 2,000 ರೂಪಾಯಿ kg ತನಕ ಹೋಗಿದೆ. ಏನಂದರೆ ಇದು ನಾನೊಂದಿಷ್ಟು ನಮ್ಮ ಶಿವಮೊಗ್ಗ ಸುತ್ತಮುತ್ತ ಸಾಗರ, ಸಿರ್ಸಿ, ಸಿದ್ದಾಪುರ ಎಲ್ಲ ಹೋದಾಗ ನಾನು ಗ್ರಂಥಿಕೆ ಅಂಗಡಿಲೆಲ್ಲ ಸಂಗ್ರಹಿಸಿಡ್ತೀನಿ. ಯಾರಿಗಾದರೂ ಪಾಪ ಒಂದು ಸಣ್ಣದ್ರಲ್ಲಿ ಹೋಗೋದು, ಅವರು ತುಂಬ ಯಾತನೆ ಪಡ್ತಿರ್ತಾರೆ. ನಾನೊಂದಿಷ್ಟಿಷ್ಟು ಕೊಡ್ತೀನಿ, ಒಂದಿಷ್ಟಿಷ್ಟು ಅವರಿಗೆ ಒಂದಿನ ಮಾಡಿ ಕುಡಿದು ನೋಡಿ, ಚೆನ್ನಾಗಾಯಿತು ಅಂದರೆ ಮತ್ತೆ ತರಿಸ್ಕೊಳ್ಳಿ ನೀವು ಅಂತ ಅಲ್ಲೆಲ್ಲಾದರೂ ಸಿಗೋ ಅಡ್ರೆಸ್ ಕೊಡ್ತೀನಿ. ನಮ್ಮ ಕಡೆ ಎಲ್ಲ ಸಿಗುತ್ತೆ. ನಾನು ಇದನ್ನು ಮಾಡಿ ಹಾಕೋದು, ನೀವು ಸ್ವಲ್ಪ ಎಲ್ಲ ವಿಚಾರಿಸಿ ತೊಗೊಳ್ಳಿ. ನಾನೇ ಎಲ್ಲ ಕಳಿಸೋದು ಅಂದರೆ ಏನಾಗುತ್ತೆ ಗೊತ್ತಾ, ನನಗೆ ಹಲವಾರು ಕೆಲಸ ಇರುತ್ತೆ. ನಂದು ಗಿಡದ ಕೆಲಸ, ಕೋಆಪ್ರೇಟಿವ್ ಸೊಸೈಟಿ ಕೆಲಸ, ಬೇರೆ ಎಲ್ಲ ಇರುತ್ತೆ. ಪೋಸ್ಟ್ರಿಗೆ ಹೋಗ್ಬಿಟ್ಟು ನನಗೆ ಕೊರಿಯರ್ ಹಾಕೋದು ಒಂದು ನನಗೆ ಅದು ಎಕ್ಸ್ಟ್ರಾ ಕೆಲಸ, ಅದೊಂದು ಸ್ವಲ್ಪ ಇರುತ್ತೆ ನನ್ನ ಹತ್ರ. ಕಳ್ಸೋಕ್ಕೆ ನನಗೆ ಏನು ತೊಂದರೆ ಇಲ್ಲ, ಆದರೆ ಪೋಸ್ಟಿಗೆ ಹೋಗಬೇಕಲ್ಲ, ಅಲ್ಲಿ ಕೊರಿಯರ್ ಕಳಿಸ್ಬೇಕಲ್ಲ ಅನ್ನೋದಕ್ಕೆ ನೀವೇ ಹುಡುಕಿ ಅಂತೀನಿ. ತೀರ ಸಿಗಲ್ಲ ಅನ್ನೋಂಥವ್ರಿಗೆ ನಾನು ಕಳಿಸ್ತೀನಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ವಾಯುವಿಳಂಗದ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು. ಯಾವುದೇ ರೀತಿಯ ವಾತ ಇದ್ದರೂ ಕೂಡ ದೇಹದಲ್ಲೇ ಇದು ಇದನ್ನು ಒಂದು ಏನು ನಮ್ಮ ಜಠರ ಕರಳನ್ನೆಲ್ಲ ಕ್ಲೀನಾಗಿ ಇಟ್ಬಿಟ್ಟು ರಕ್ತ ಶುದ್ಧೀಕರಣ ಮಾಡಿ ವಾತವನ್ನು ಹೋಗಲಾಡಿಸುವಂಥ ಈ ವಾಯುವಿಳಂಗದ ಬಗ್ಗೆ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇರುತ್ತೆ.